ಭವಿಷ್ಯ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಈ ವಾರದ ಭವಿಷ್ಯ ಅಂತಂದರೆ 7ನೇ ತಾರೀಕು ಜೂನಿಂದ 13ನೇ ತಾರೀಕು ಜೂನಿನವರೆಗೂ ಹೇಗಿದೆ ಅಂತ ನೋಡೋಣ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ಶತ್ರುಗಳ ಕಾಟವೂ ಇರೋದಿಲ್ಲ. ಅವರು ಆರಾಮವಾಗಿ ಅವರು ಅಂದುಕೊಂಡಂತಹ ಕೆಲಸವನ್ನು ಮಾಡಬಹುದು ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಅವರಿಗೆ ಏನು ದಕ್ಕಬೇಕೋ ಅದು ಯಾವುದೇ ಒಂದು ಹೆಚ್ಚು ಕೆಲಸವಿಲ್ಲದೆ ದಕ್ಕುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಈ ವಾರ ಕಾದಿರುತ್ತೆ. ಯಾಕೋ ಅವರು ಅಂದುಕೊಂಡಂತಹ ಕೆಲಸಗಳು ಈ ವಾರ ಅವ್ರಿಗೆ ಆಗದೇ ಇರುವಂತಹ ಸಂಭವಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಕನ್ಫ್ಯೂಷನ್ನು, ಈ ಗೊಂದಲಗಳು ಕ್ಲಿಯರ್ ಆಗಬೇಕಂದ್ರೆ ಅವರು ಆದಷ್ಟು ಆಂಜನೇಯನ ಒಂದು ಮೊರೆ ಹೋದರೆ ಒಳ್ಳೆಯದು ಅಂತ ಹೇಳ್ತೀನಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಅವರು ಸಂಗ್ರಹಿಸಿ ಇಟ್ಟಂತಹ ದನ, ಒಡವೆ ಅಥವಾ ಯಾವುದಾದರೂ ಒಂದು ವಸ್ತು ಕಳವಾಗಬಹುದು ಅನ್ನುವ ಭಯ ಹೆಚ್ಚಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಯಾವುದಾದರೂ ಬೆಲೆ ಬಾಳುವಂತಹ ವಸ್ತುವನ್ನು ನೀವು ಜೋಪಾನ ಮಾಡಬೇಕಂತಂದರೆ ದಯಮಾಡಿ ಅದನ್ನು 2-3 ಸರ್ತಿ ಚೆಕ್ ಮಾಡಿ ಕರೆಕ್ಟಾಗಿರೋ ಜಾಗದಲ್ಲಿ ಇಡಿ ಅಂತ ಹೇಳ್ತೀನಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೇಡಿನ ವಾರ್ತೆ ಅಥವಾ ಸುದ್ದಿಯನ್ನು ಕೇಳುವಂತಹ ಸಂಭವಗಳು ಹೆಚ್ಚಾಗಿವೆ. ವಾರದ ಆದಿಯಲ್ಲಿ ಆ ಥರದ ಒಂದು ನೋವಿನ ವಿಚಾರ ನೀವು ಕೇಳಿದರೂ ಸಹ ವಾರದ ಅಂತ್ಯದಲ್ಲಿ ಎಲ್ಲವೂ ಸುಖಕರವಾಗಿ ಆಗತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವುದೋ ಒಂದು ಬೇಡವಾದ ವಿಷಯ ಚರ್ಚೆಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಅದು ಬೇಡವಾದ ವಿಚಾರವಾದರೂ ನೀವು ಕೇಳಿಸಿಕೊಳ್ಳುವಂತಹ ಪ್ರಮೇಯ ಈ ವಾರ ನಿಮಗೆ ಒದಗಿ ಬಂದಿರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ, ಸಮಾಧಾನದಿಂದ ಆ ವಿಚಾರವನ್ನು ನೀವು ಕೇಳಿಸಿಕೊಳ್ಳಿ. ಅದಕ್ಕೆ ನೀವು ನಿರ್ಧಾರ ಈಗಲೇ ತಗೋಬೇಕು ಅನ್ನೋದೇನಿಲ್ಲ, ಆದರೆ ಸಮಾಧಾನವಾಗಿ ವಿಚಾರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರ ಮನೆಗೆ ನೆಂಟರು ಬರಲಿದ್ದಾರೆ. ಜೊತೆಗೆ ಒಳ್ಳೆಯ ಭೋಜನದ ಅವಕಾಶವೂ ಸಹ ನಿಮಗೆ ಒದಗಿ ಬರಲಿದೆ ಮತ್ತು ಇದು ಬಹಳ ಒಳಿತನ್ನು ತಂದು ಒಡ್ಡುತ್ತೆ ನಿಮಗೆ ಈ ವಾರ ಅಂತ ಹೇಳ್ತೀನಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ದನ, ಪಶು ಹಾಗೂ ಒಂದಿಷ್ಟು ಹೊಸ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಮಯ ಅಂತ ಹೇಳಬಹುದು. ಜೊತೆಗೆ ಒಂದಿಷ್ಟು ಜನ ಮನೆಗೆ ನೆಂಟರು ಬರ್ತಾರೆ, ಅವರು ಒಳ್ಳೆಯ ಸುದ್ದಿಯನ್ನೇ ಹೊತ್ತು ತರ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಅವರು ಅಂದುಕೊಂಡಂತಹ ಕಾರ್ಯವನ್ನು ಸಾಧಿಸುವ ಒಂದು ಸಮಯ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಧನ ಸಂಗ್ರಹ, ಆಭರಣ ಸಂಗ್ರಹ, ಜೊತೆಗೆ ಕಳೆದು ಹೋದಂತಹ ಯಾವುದಾದರೂ ವಸ್ತು ಇದ್ದರೆ ಅದು ಸಹ ಈ ವಾರ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಜೊತೆಗೆ ನೀವು ಮಾಡಿದ ಕಾರ್ಯದಲ್ಲೆಲ್ಲವೂ ಜಯವನ್ನು ನೀವು ಸಂಪಾದಿಸ್ತೀರಾ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಅಂದುಕೊಂಡಂತಹ ಕೆಲಸದ ಸಿದ್ಧಿ, ಅಂದುಕೊಂಡಂತಹ ಕೆಲಸವಾಗುತ್ತೆ. ಜೊತೆಗೆ ಒಂದಿಷ್ಟು ಧನ ಸಂಗ್ರಹ, ಜೊತೆಗೆ ಒಂದಿಷ್ಟು ಮರ್ಯಾದೆ, ಒಂದಿಷ್ಟು ಔತಣಕೂಟಗಳು, ಸ್ನೇಹಿತರು ಮನೆಗೆ ಬರ್ತಾರೆ, ಎಲ್ಲರೂ ಒಳ್ಳೆಯ ಸುದ್ದಿಯನ್ನೇ ಹೊತ್ತು ತರುತ್ತಾರೆ ನಿಮಗೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಒಳ್ಳೆಯ ಸುದ್ದಿಯನ್ನು ಕೇಳುವಂತಹ ಕಾಲ ಇದಾಗಿದೆ. ಜೊತೆಗೆ ಒಂದಿಷ್ಟು ಧನ ಸಂಗ್ರಹ ಕೂಡ ಆಗುತ್ತೆ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸದಲ್ಲಿ ನೀವು ಜಯವನ್ನೇ ಕಾಣ್ತೀರಾ ಸ್ನೇಹಿತರೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ. ಧನ್ಯವಾದಗಳು.